Hi, welcome back to my YouTube channel. In today's video, we are going to see about syllables. Syllable is the sound of a vowel that is created when pronouncing the letters A, E, I, O, U. The number of times you hear the sound of vowel is the number of syllables. ಸಿಲಬಲ್ಸ್ ಅಂದ್ರೆ ಓವೆಲ್ ಸೌಂಡ್ ಅಂತ ಅರ್ಥ. ಎಲ್ರಿಗೂ ಗೊತ್ತು ಓವೆಲ್ಸ್ ಯಾವ್ಯಾವು ಅಂತ. ಎ ಇ ಐ ಒ ಯು. ನಾವು ಯಾವುದೇ ರೀತಿಯಾದ ಪದನ ಹೇಳ್ಬೇಕಾದ್ರೆ ಎಷ್ಟು ಸತಿ ನಾವು ಆ ಓವೆಲ್ ಸೌಂಡ್ನ ಕೇಳಿಸ್ಕೋತೀವೋ ಅಷ್ಟು ಆ ವರ್ಡಲ್ಲಿ ಸಿಲಬಲ್ಸ್ ಇದೆ ಅಂತ ಅರ್ಥ. ಅಂದ್ರೆ ನಂಬರ್ ಆಫ್ ಟೈಮ್ಸ್ ಇಫ್ ವಿ ಇಯರ್ ದ ಓವೆಲ್ ಸೌಂಡ್, ದಟ್ ಈಸ್ ದ ನಂಬರ್ ಆಫ್ ಸಿಲಬಲ್ಸ್. ಮೆಥಡ್ಸ್ ಟು ಕೌಂಟ್ ಸಿಲಬಲ್ಸ್ ಅಂದ್ರೆ ನಾವೀಗ ಯಾವುದೋ ಒಂದು ವರ್ಡಲ್ಲಿ ಎಷ್ಟು ಸಿಲಬಲ್ಸ್ ಇದೆ ಅಂತ ಕೌಂಟ್ ಮಾಡೋಕ್ಕೆ ಎರಡು ರೀತಿಯಾದ ಮೆಥಡ್ ಇದೆ. ಮೊದಲನೇದು ಬಂದ್ಬಿಟ್ಟು ಲಿಸನ್ ಮೆಥಡ್, ಇನ್ನೊಂದು ಚಿನ್ ಮೆಥಡ್. ಮೊದಲನೇದು ದ ಲಿಸನ್ ಮೆಥಡ್. ಲಿಸನ್ ಮೆಥಡ್ ಯಾವ ರೀತಿ ನಾವು ಕೇಳಿಸ್ಕೊಂತ ಅಥವಾ ಹೇಳ್ತಾ ಆ ವರ್ಡಲ್ಲಿ ಎಷ್ಟು ಸಿಲಬಲ್ಸ್ ಇದೆ ಕಂಡುಹಿಡಿಯೋದು ಹೇಗೆ ಅಂತ ನೋಡೋದಾದ್ರೆ, ಫಸ್ಟ್ ಸೇ ಆರ್ ಪ್ರೊನೌನ್ಸ್ ದ ವರ್ಡ್. ಆ ವರ್ಡ್ನ ಹೇಳಿ ಅಥವಾ ಆ ವರ್ಡ್ನ ಪ್ರೊನೌನ್ಸ್ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್, ಹೌ ಮೆನಿ ಟೈಮ್ಸ್ ಡೂ ಯು ಇಯರ್ ಎ ಇ ಐ ಒ ಯು ಹ್ಯಾಸ್ ಎ ಸಪ್ರೇಟ್ ಸೌಂಡ್, ದಟ್ ಈಸ್ ದ ನಂಬರ್ ಆಫ್ ಸಿಲಬಲ್ಸ್. ಅಂದ್ರೆ ಆ ವರ್ಡ್ನ ಹೇಳ್ಬೇಕಾದ್ರೆ ನಾವು ಎಷ್ಟು ಸತಿ ಓವೆಲ್ ಸೌಂಡ್ನ ಇಯರ್ ಮಾಡ್ತೀವೋ ಅಷ್ಟು ಆ ವರ್ಡಲ್ಲಿ ಸಿಲಬಲ್ಸ್ ಇದೆ ಅಂತ ಅರ್ಥ. ಇಲ್ಲಿ ಇಲ್ಲಿ ಎಕ್ಸಾಂಪಲ್ಸ್ ನೋಡೋದಾದ್ರೆ, ಬ್ಯಾಸ್ಕೆಟ್. ಇಲ್ಲಿ ಎರಡು ಸತಿ ನಾವು ಓವೆಲ್ ಸೌಂಡ್ ಕೇಳ್ತೀವಿ. ಯಾವ್ದ್ಯಾವ್ದಪ್ಪ ಅಂದ್ರೆ ಎ ಮತ್ತೆ ಇ. ಹಂಗಾಗಿ ಈ ವರ್ಡಲ್ಲಿ ಎರಡು ಸಿಲಬಲ್ಸ್ ಇದೆ. ವೆಲ್ ವಿ ಪ್ರೊನೌನ್ಸ್ ದಿಸ್ ವರ್ಡ್ ವಿ ಕ್ಯಾನ್ ಇಯರ್ ದ ಟೂ ಓವೆಲ್ ಸೌಂಡ್. ಅಂದ್ರೆ ಆ ವರ್ಡ್ನ ಹೇಳ್ಬೇಕಾದ್ರೆ ನಮಗೆ ಎರಡು ಸತಿ ಓವೆಲ್ ಸೌಂಡ್ ಕೇಳಿಸುತ್ತೆ. ಬ್ಯಾಸ್ಕೆಟ್, ಬ್ಯಾಸ್ ಪ್ಲಸ್ ಕೇಟ್. ಸೊ ಎರಡು ಸತಿ ನಮಗೆ ಓವೆಲ್ ಸೌಂಡ್ ಕೇಳಿಸೋದ್ರಿಂದ ಈ ವರ್ಡಲ್ಲಿ ಎರಡು ಸಿಲಬಲ್ಸ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಇನ್ನೊಂದು ಮೆಥಡ್ ಯಾವ ರೀತಿ ಓವೆಲ್ ಸೌಂಡ್ನ ಕಂಡುಹಿಡಿಯೋದು ಅಂದ್ರೆ ಯಾವ ರೀತಿ ಸಿಲಬಲ್ಸ್ನ ಕಂಡುಹಿಡಿಯೋದು ಅಂದ್ರೆ ಯೂಸಿಂಗ್ ದ ಚಿನ್ ಮೆಥಡ್. ಅಂದ್ರೆ ನಾವು ಫಸ್ಟ್ ಏನ್ ಮಾಡಬೇಕು ಈ ಮೆಥಡಿಂದ ಕಂಡುಹಿಡಿಯೋಕೆ ಅಂದ್ರೆ, ಪುಟ್ ಯುವರ್ ಹ್ಯಾಂಡ್ ಅಂಡರ್ ದ ಚಿನ್. ಅಂದ್ರೆ ಚಿನ್ ಕೆಳಗಡೆ ನಿಮ್ಮ ಕೈಯನ್ನ ಇಡಬೇಕು. ಆ ಕೈಯನ್ನು ಇಟ್ಟಿ ನೆಕ್ಸ್ಟ್ ಸೇ ಆರ್ ಪ್ರೊನೌನ್ಸ್ ದ ವರ್ಡ್. ಕೈ ಇಕ್ಕಿ ಆದ್ಮೇಲೆ ಆ ವರ್ಡ್ನ ಪ್ರೊನೌನ್ಸ್ ಮಾಡಬೇಕು. ನಾವೇನಾಗುತ್ತೆ ಆ ಪ್ರೊನೌನ್ಸ್ ಮಾಡಬೇಕಾದ್ರೆ ಆ ಚಿನ್ನು ನಮ್ಮ ಹ್ಯಾಂಡಿಗೆ ಟಚ್ ಆಗುತ್ತೆ. ಯಾವುದೇ ರೀತಿಯಾದ ವರ್ಡ್ ಹೇಳ್ಬೇಕಾದ್ರೆ ಕೈಗೆ ಟಚ್ ಆಗುತ್ತೆ. ಅಲ್ಲಿ ಎಷ್ಟು ಸತಿ ನಮ್ಮ ಕೈಗೆ ಟಚ್ ಆಯ್ತು ಅಂತ ಕೌಂಟ್ ಮಾಡಿಕೊಂಡ್ರೆ ಅಲ್ಲಿ ನಮಗೆ ಆ ವರ್ಡಲ್ಲಿ ಎಷ್ಟು ಸಿಲಬಲ್ಸ್ ಇದೆ ಅಂತ ಗೊತ್ತಾಗುತ್ತೆ. ಈಗ ಇಲ್ಲೊಂದು ಎಕ್ಸಾಂಪಲ್ಸ್ ನೋಡೋಣ. ಡಿಪಾರ್ಟ್ಮೆಂಟ್. ಅಲ್ಲಿ ನಾವು ಆ ವರ್ಡ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೇಕಾದ್ರೆ ಚಿನ್ನು ಹ್ಯಾಂಡಿಗೆ 3 ಟೈಮ್ಸ್ ಟಚ್ ಆಗುತ್ತೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ನೀವೊಂದ್ಸತಿ ಟ್ರೈ ಮಾಡಿ. ಡಿಪಾರ್ಟ್ಮೆಂಟ್, ಡಿಪಾರ್ಟ್ಮೆಂಟ್ 3 ಟೈಮ್ಸು ನಮ್ಮ ಹ್ಯಾಂಡಿಗೆ ಚಿನ್ನು ಟಚ್ ಆಗುತ್ತೆ. ಸೊ ಹಂಗಾಗಿ ಈ ವರ್ಡ್ ಅಂದ್ರೆ ಡಿಪಾರ್ಟ್ಮೆಂಟ್ ಅನ್ನೋ ವರ್ಡಲ್ಲಿ 3 ಸಿಲಬಲ್ಸ್ ಇದೆ ಅಂತ ಹೇಳ್ಬೋದು. ಔಟ್ ಚಿನ್ ಟಚ್ ಅವರ್ ಹ್ಯಾಂಡ್ 3 ಟೈಮ್ಸ್ ಅಂದ್ರೆ 3 ಸತಿ ನಮ್ಮ ಕೈನ ಟಚ್ ಮಾಡುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನಾವು ಎಕ್ಸಾಂಪಲ್ಸ್ ಫಾರ್ ಸಿಲಬಲ್ಸ್ನ ನೋಡೋದಾದ್ರೆ, ಒನ್ ಸಿಲಬಲ್ ವರ್ಡ್ಸ್ ಅಂದ್ರೆ ಯಾವ್ಯಾವ ವರ್ಡು ಒಂದು ಸಿಲಬಲ್ ಇಂದ ಕೂಡಿದೆ ಅಂತ ಅದಕ್ಕೆ ಎಕ್ಸಾಂಪಲ್ಸ್ ನೋಡೋದಾದ್ರೆ, ಹ್ಯಾಕ್ಟ್, ಬುಕ್, ಎಡ್, ವಿಶ್, ಲೈಫ್, ಒನ್, ಸ್ಕೂಲ್, ಬ್ರೇಕ್, ಬಾಲ್, ಟಂಗ್, ಆಲ್, ಮೇಲ್, ಡ್ರೀಮ್, ಬ್ಯಾಟ್. ಈ ಅಷ್ಟು ಎಕ್ಸಾಂಪಲ್ಸ್ ಅಲ್ಲೂ ಕೂಡ ಒಂದೇ ಸಿಲಬಲ್ಸ್ ಇಂದ ಕೂಡಿದೆ. ನೆಕ್ಸ್ಟ್, ಎರಡು ಸಿಲಬಲ್ ವರ್ಡ್ಸ್ನ ನೋಡೋದಾದ್ರೆ, ಡಿಸೈಡ್, ಸೈಡ್ 2 ಸಿಲಬಲ್. ನೆಕ್ಸ್ಟ್, ಮಾರಲ್, ಮಾರಲ್. ದೇ ವಿಲ್. ಕೇರ್ಫುಲ್, ಕೇರ್ಫುಲ್. ಎಂಡಿಂಗ್, ಎಂಡಿಂಗ್. ಡೈಮಂಡ್, ಡೈಮಂಡ್. ಡೈರೆಕ್ಟ್, ಎಜುಕೇಟ್, ಪ್ರೋಗ್ರಾಮ್, ಎಗೇನ್, ವುಮೆನ್, ಸೆನ್ಸ್. ಈ ರೀತಿ ಎಲ್ಲ ವರ್ಡಲ್ಲೂ ಕೂಡ ಎರಡೆರಡು ಸಿಲಬಲ್ ಇಂದ ಕೂಡಿದೆ. ನೆಕ್ಸ್ಟ್,
3 ಸಿಲಬಲ್ ಇರೋ ವರ್ಡ್ಸಿಗೆ ಎಕ್ಸಾಂಪಲ್ಸ್ ನೋಡೋದಾದ್ರೆ ಬ್ಯೂಟಿಫುಲ್, ಟುಮಾರೋ, ಮೆಮೊರಿ, ಬೆನಿಫಿಟ್, assemble, consider, element, tradition, permission, injustice, effective, experiment, ಈ ರೀತಿ ಎಲ್ಲಾ ವರ್ಡಲ್ಲೂ ಕೂಡ ಮೂರು ಸಿಲಬಲ್ಸ್ ಇದೆ. ಮೋರ್ ದೆನ್ 3 ಸಿಲಬಲ್ಸ್ ವರ್ಡ್ ಅಂದ್ರೆ 3ಕ್ಕಿಂತ ಹೆಚ್ಚು ಸಿಲಬಲ್ಸ್ ಇರೋ ವರ್ಡ್ಸಿಗೆ ಎಕ್ಸಾಂಪಲ್ಸ್ ನೋಡೋದಾದ್ರೆ ಇಂಟೆಲಿಜೆಂಟ್, ಜನವರಿ, ಪರ್ಸಾನಿಫಿಕೇಶನ್, ಅಮೇರಿಕನ್, ಕಿಂಡರ್ ಗಾರ್ಡನ್, ಕಾನ್ಸಂಟ್ರೇಷನ್, ಕಾಂಪ್ಲಿಮೆಂಟರಿ, ಡಿಸ್ಕವರಿ, ಇನ್ಫಾರ್ಮೇಷನ್, ಫಂಡಮೆಂಟಲ್, ಎಂಟರ್ಟೈನ್ಮೆಂಟ್. ಈ ರೀತಿ ಎಲ್ಲ ವರ್ಡ್ಸಲ್ಲೂ ಕೂಡ 3ಕ್ಕಿಂತ ಹೆಚ್ಚು ಸಿಲಬಲ್ಸ್ ನಾವು ಇಲ್ಲಿ ನೋಡ್ಬೋದು. 4 ಸಿಲಬಲ್ಸ್ ಇರೋ ವರ್ಡ್ಸ್ ನಾವು ಟೆಟ್ರಾ ಸಿಲಬಿಕ್ ಅಂತ ಕರಿತೀವಿ. 5 ಸಿಲಬಲ್ ಇರೋ ವರ್ಡ್ಸ್ ನಾವು ಪೆಂಟಾ ಸಿಲಬಿಕ್ ಅಂತ ಕರಿತೀವಿ. ಮೋರ್ ದೆನ್ 6 ಸಿಲಬಲ್ಸ್ ಇರೋ ಸಿಲಬಲ್ಸ್ನ ನಾವು ಪಾಲಿಸಿಲಬಿಕ್ ಅಥವಾ ಮಲ್ಟಿ ಸಿಲಬಿಕ್ ಅಂತ ಕರಿತೀವಿ.